ಇನ್ನು ರೇಣುಕಾಸ್ವಾಮಿ ಗೋಲ್ಡ್ ಚೈನ್ ಉಂಗುರ ವಾಚ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಾಲನ್ ಅವರು. ನಿಮ್ಮ ಮಗನ ಬಳಿ ಗೋಲ್ಡ್ ಚೈನು ಉಂಗುರ ವಾಚ್ ಇತ್ತಾ? ಈ ಬಗ್ಗೆ 6 ದಿನ ಯಾರ ಹತ್ರನೂ ಕೂಡ ಹೇಳಿಲ್ಲ ಬಾಲನ್ ಅವರು ಕೇಳ್ತಾರೆ. ಯಾಕೆ ಹೇಳಿಲ್ಲ ಇದನ್ನ ಮೊದಲೇ 6 ದಿನಗಳ ಕಾಲ? ಆವಾಗ ರತ್ನಪ್ರಭಾ ಅವರು ಕೂಡ ಉತ್ತರವನ್ನು ಕೊಡ್ತಾರೆ. ನೋಡಿ, ಈ ಪ್ರಕರಣದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆತನ ಮೈಮೇಲಿದ್ದ ಒಡವೆಗಳನ್ನು ಕೂಡ ದೋಚಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಬಾಲನವರು ಕೇಳ್ತಾರೆ, ಯಾಕೆ ಹೇಳಿಲ್ಲ ನೀವು 6 ದಿನ ಕಳೆದರೂ ಕೂಡ ಈ ವಿಚಾರವನ್ನು? ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಸರ್, ಅಷ್ಟು ಆಳವಾಗಿ ನಾನೇನು ಆಲೋಚನೆ ಮಾಡಲಿಲ್ಲ. ಪೊಲೀಸರ ಮಾತು ಕೇಳಿ ಕೋರ್ಟ್ಗೆ ಸುಳ್ಳು ಹೇಳಿದರೆ ನೀವು. 8 ದಿನಗಳ ಕಾಲ ಚೈನ್ ಉಂಗುರದ ಬಗ್ಗೆ ಯಾಕೆ ನೀವು ಮಾತನಾಡಲಿಲ್ಲ ಆ ಸಂದರ್ಭದಲ್ಲಿ? ಇದರ ಬಗ್ಗೆ ನನಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಸ್ವಾಮಿ ಅಂತ ರತ್ನಪ್ರಭಾ ಉತ್ತರ ಕೊಡ್ತಾರೆ. ನಿಮ್ಮ ಮಗನ ಬಳಿ ಗೋಲ್ಡ್ ಚೈನ್ ಉಂಗುರ ವಾಚ್ ಇತ್ತು ಅಲ್ವಾ? ನೋಡಿ, ಇದು ಸಹಜವಾಗಿ ಕೇಳುವಂಥ ಪ್ರಶ್ನೆಗಳು. ಯಾಕಂದರೆ ಅಲ್ಲಿ ಮತ್ತೆ ಒಂದು ಸೆಕ್ಷನ್ ದಾಖಲಾಗಿದೆ ಅಲ್ವಾ, ದರೋಡೆ ಮಾಡಿದ್ದಾರೆ ರೇಣುಕಾಸ್ವಾಮಿಯ ಮೈಮೇಲಿದ್ದ ಒಡವೆಗಳನ್ನು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಬಾಲನ್ ಅವರು ರೇಣುಕಾಸ್ವಾಮಿ ಅವರ ತಾಯಿಗೆ ಪ್ರಶ್ನೆಗಳನ್ನು ಕೇಳಿದರು.